ವಿವಿ ಘಟಿಕೋತ್ಸವದಲ್ಲಿ ಸ್ಟೂಡೆಂಟ್ಸ್ಗೆ ನಿರಾಸೆಯಾಗದೆ ಘೋಷಣೆಯಾಗಿದ್ದಂತೆ ಚಿನ್ನದ ಪದಕವನ್ನ ತುಮಕೂರು ವಿವಿ ನೀಡಿಲ್ಲ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಸ್ಟೂಡೆಂಟ್ಸ್ಗೆ ಸ್ವರ್ಣಲೇಪಿತ ಪದಕವನ್ನ ನೀಡಿಲ್ಲ. ವಿವಿ ಈ ರೀತಿಯಾಗಿ ಎಡವಟ್ಟನ್ನ ಮಾಡಿದೆ. ಚಿನ್ನದ ಪದಕವನ್ನ ಪಡೆಯುವುದಕ್ಕೆ ಬಂದಿದ್ದವರ ಕನಸು, ಸಾಕಷ್ಟು ಜನ ವಿದ್ಯಾರ್ಥಿಗಳ ಕನಸು ಇದೀಗ ನುಚ್ಚು ನೂರಾಗಿದೆ. ಚಿನ್ನದ ಪದಕವನ್ನ ಕೊಡಬೇಕಾಗಿತ್ತು, ಆದ್ರೆ ಅದರ ಬದಲಿಗೆ ಅದರ ಬೆಲೆಯ ಚೆಕ್ ಅನ್ನು ಕೊಟ್ಟಿದ್ದಾರೆ ವಿವಿ. ತುಮಕೂರು ವಿವಿ ವಿರುದ್ಧ ಇದೀಗ ಚಿನ್ನ ವಿಜೇತ ಸ್ಟೂಡೆಂಟ್ಸ್ಗಳು ರೊಚ್ಚಿಗೆದ್ದಿದ್ದಾರೆ. ಕಷ್ಟಪಟ್ಟು ಓದಿದಂತ ವಿದ್ಯಾರ್ಥಿಗಳ ಚಿನ್ನದ ಪದಕದಾಸಿಯ ಕನಸಿಗೆ ತುಮಕೂರು ವಿಶ್ವವಿದ್ಯಾನಿಲಯ ತಣ್ಣೀರೆರಚಿದೆ. ನೂರಾರು ಕನಸನ್ನ ಹೊತ್ತು ರ್ಯಾಂಕ್ ಪಡೆದು ಬಂದಿದ್ದಂತಹ ವಿದ್ಯಾರ್ಥಿಗಳ ಕನಸು ಭಗ್ನವಾಗಿದೆ. ಇನ್ನು ಚಿನ್ನದ ಪದಕವನ್ನ ಪಡಿಬೇಕು ಅನ್ನುವಂಥ ನಿಟ್ಟಲ್ಲೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಹಳಷ್ಟು ಶ್ರಮ ವಹಿಸಿ ಕಷ್ಟಪಟ್ಟು ಓದಿರ್ತಾರೆ. ಆದ್ರೆ ಇನ್ನೇನು ಚಿನ್ನದ ಪದಕವನ್ನ ಪಡೆದುಕೊಳ್ತೇವೆ, ಪ್ರಶಸ್ತಿ ಪ್ರದಾನ ಸಮಾರಂಭ ಅನ್ನುವಂಥ ಸಂದರ್ಭದಲ್ಲಿ ಘಟಿಕೋತ್ಸವದ ಸಮಯದಲ್ಲಿ ಈ ರೀತಿಯಾಗಿ ಕ್ಯಾಶ್ ಒಂದು ಚೆಕ್ ಅನ್ನ ನೀಡಿದ್ದಾರೆ ವಿನಃ ಚಿನ್ನದ ಪದಕವನ್ನ ನೀಡಿಲ್ಲ ಅಂತ ಹೇಳಿ ಸದ್ಯ ಇದೀಗ ನಿರಾಸೆಯನ್ನ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಬಾರಿಯಂತೆ ರ್ಯಾಂಕ್ ಪಡೆದಂತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನ ತುಮಕೂರು ವಿವಿ ಕೊಟ್ಟಿಲ್ಲ. ಚಿನ್ನದ ಪದಕದ ಬದಲಾಗಿ ಅದರ ಬೆಲೆ ಏನಿದೆ ಅದರ ಒಂದು ಚೆಕ್ ಅನ್ನ ಕೊಟ್ಟು ತುಮಕೂರು ವಿವಿ ಕಳುಹಿಸಿಕೊಟ್ಟಿದೆ. ಕೇವಲ ಸರ್ಟಿಫಿಕೇಟ್ ಅನ್ನ ಕೊಟ್ಟು ತುಮಕೂರು ವಿವಿ ಕೈ ತೊಳೆದುಕೊಂಡಿದೆ. ತುಮಕೂರು ವಿವಿಯ ನಡೆಗೆ ಘಟಿಕೋತ್ಸವದ ಸ್ಥಳದಲ್ಲಿ ನೆರೆದಿದ್ದಂತಹ ವಿದ್ಯಾರ್ಥಿಗಳಿಂದ ಬಹಳಷ್ಟು ಆಕ್ರೋಶ ಇದೀಗ ವ್ಯಕ್ತವಾಗಿದೆ. ನಾನೇ ನಿಮ್ಮ ಬಗ್ಗೆ ನಾವು ಅದಕ್ಕೆ ನಿಮ್ಮ ಮಾತಿಗೆ ಬೆಳಕು ಗೌರವ ಇದೆ. ನಾನು ಬಂದು ಮಾತಾಡ್ತೀನಿ. ಮಾತಾಡಿದ್ರೆ ನೀವು ಏನು ಹೇಳ್ತಿದ್ರು. ಈ ಸತಿ ಮೀಟಿಂಗ್ ಕರೆಸೋರೆ ಕ್ಯಾಶ್ ಕೊಡ್ತೀವಿ ಅಥವಾ ಗೋಲ್ಡ್ ಮೆಡಲ್ ಕೊಡ್ತೀವಿ ಅಂತ ಏನು ಕ್ಲಾರಿಟಿ ಕೊಟ್ಟಿಲ್ಲ. ಏಕಾಏಕಿ ಇಲ್ಲಿ ಬಂದು ನೋಡಿದ್ರೆ ಗವರ್ನರ್ ಇಲ್ಲ ಅನ್ನೋದು ಮೊದಲನೇ ಡಿಸಪಾಯಿಂಟ್ ಹುಡುಗರಿಗೆ. ಈಗ ಬಂದು ನೋಡಿದ್ರೆ ಇಲ್ಲಿ ಮೆಡಲ್ಲು ಇಲ್ಲ, ಇಲ್ಲಿ ನೋಡಿದ್ರೆ ಪೂರ್ ಕ್ವಾಲಿಟಿ ಒಬ್ರು ಯಾರು ಹೊಡ್ಸೋಗೈತೆ. ಈ ತರ ಎಲ್ಲ ಕೊಡಕ್ಕೆ ದುಡ್ಡಿಗೆ ಇವರಿಗೆ ಏನೋ ಗೌರ್ಮೆಂಟ್ ಕಡೆ ಅನ್ಯಾಯ ಆಗೈತಾ? ನಮಗೆ ಕಂಪ್ಲೀಟ್ ಆಗಿ ಹುಡುಗರಿಗೆ ಮಾಹಿತಿ ಬೇಕು. ನೋಡಿ ಹೇಳ್ತಿದ್ರು. ಈ ಸತಿ ಮೀಟಿಂಗ್ ಕರೆಸೋರೆ ಕ್ಯಾಶ್ ಕೊಡ್ತೀವಿ ಅಥವಾ ಗೋಲ್ಡ್ ಮೆಡಲ್ ಕೊಡ್ತೀವಿ ಅಂತ ಏನು ಕ್ಲಾರಿಟಿ ಕೊಟ್ಟಿಲ್ಲ. ಏಕಾಏಕಿ ಇಲ್ಲಿ ಬಂದು ನೋಡಿದ್ರೆ ಗವರ್ನರ್ ಇಲ್ಲ ಅನ್ನೋದು ಮೊದಲನೇ ಡಿಸಪಾಯಿಂಟ್ ಹುಡುಗರಿಗೆ. ಈಗ ಬಂದು ನೋಡಿದ್ರೆ ಇಲ್ಲಿ ಮೆಡಲ್ಲು ಇಲ್ಲ, ಇಲ್ಲಿ ನೋಡಿದ್ರೆ ಪೂರ್ ಕ್ವಾಲಿಟಿ ಒಬ್ರು ಯಾರು ಹೊಡ್ಸೋಗೈತೆ. ಈ ತರ ಎಲ್ಲ ಕೊಡಕ್ಕೆ ದುಡ್ಡಿಗೆ ಇವರಿಗೆ ಏನೋ ಗೌರ್ಮೆಂಟ್ ಕಡೆ ಅನ್ಯಾಯ ಆಗೈತಾ? ನಮಗೆ ಕಂಪ್ಲೀಟ್ ಆಗಿ ಹುಡುಗರಿಗೆ ಮಾಹಿತಿ ಬೇಕು. ನೋಡಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲೇ ಬಹಳ ಕಷ್ಟಪಟ್ಟು ಓದಿರ್ತಾರೆ. ಆದರೆ ಅನೌನ್ಸ್ ಮಾಡಿದಂತೆ ಈಗ ಚಿನ್ನದ ಪದಕದ ಬದಲಿಗೆ ಅದರ ಬೆಲೆಯ ಚೆಕ್ ಅನ್ನ ವಿವಿ ಕೊಟ್ಟಿದ್ಯಾಕೆ? ಸದ್ಯ ವಿವಿ ಏನು ಪ್ರತಿಕ್ರಿಯೆ ಕೊಡ್ತಾ ಇದೆ? ದಿವ್ಯದಾಸ್, ಏನು ನಿನ್ನೆ ನಡೆದಂತ ತುಮಕೂರು ವಿವಿಯ 90ನೇ ಘಟಿಕೋತ್ಸವದಲ್ಲಿ ಏನು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನ ಅಂದ್ರೆ ಮೊದಲನೇ ರ್ಯಾಂಕ್ ಅನ್ನ ಪಾಸ್ ಆಗಿದ್ದಂತವ್ರಿಗೆ ಒಂದು ಗೋಲ್ಡ್ ಮೆಡಲ್ ಅನ್ನ ಕೊಟ್ಟು ಗೌರವಿಸುವಂತ ಒಂದು ಗೌರವಿಸಲಾಗ್ತಾ ಇತ್ತು. ಆದ್ರೆ ಪ್ರತಿ ವರ್ಷನೂ ಕೂಡ ಯಾರು ರ್ಯಾಂಕ್ ಬಂದಂತವ್ರಿಗೆ ಗೋಲ್ಡ್ ಮೆಡಲ್ ಕೊಡ್ಲಾಗ್ತಾ ಇತ್ತು. ಈ ಬಾರಿ ಗೋಲ್ಡ್ ಮೆಡಲ್ ಅನ್ನ ಕೊಡದೇ ಇದ್ದ ಕಾರಣ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ಒಂದು ವಿವಿಯ ವಿರುದ್ಧ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಗೋಲ್ಡ್ ಮೆಡಲ್ ಅನ್ನ ಹಾಕೊಳ್ಬೇಕು ಅನ್ನೋ ಒಂದು ಆಸೆಯಿಂದ ಬಂದಂತ ವಿದ್ಯಾರ್ಥಿಗಳಿಗೆ ನಿನ್ನೆ ಒಂದು ನಿರಾಸೆ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ವಿವಿ ಏನು ಗೋಲ್ಡ್ ಮೆಡಲ್ ಅನ್ನ ಕೊಡ್ತೀವಿ ಅಂತ ಹೇಳಿತ್ತು, ಆದ್ರೆ ಗೋಲ್ಡ್ ಮೆಡಲ್ ಅನ್ನ ಕೊಡದಲೆ ಆ ಒಂದು ಗೋಲ್ಡ್ ಮೆಡಲ್ ಬದಲಾಗಿ ಒಂದು ಚೆಕ್ ಅನ್ನ ಕೊಡುವಂತ ಒಂದು ಪ್ರಕ್ರಿಯೆಯನ್ನ ಮಾಡ್ತು. ಹೀಗಾಗಿ ವಿದ್ಯಾರ್ಥಿಗಳು ಅಸಮಾಧಾನಗೊಂಡು ನಮಗೆ ಗೋಲ್ಡ್ ಮೆಡಲ್ಲೇ ಬೇಕು ಅಂತಕ್ಕಂಥದ್ದಾಗಿ ಒಂದು ಪಟ್ಟಿ ಹಿಡಿದು ಒಂದು ವಿವಿ ವಿರುದ್ಧ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದಂತ ಒಂದು ಘಟನೆ ನಿನ್ನೆ ನಡೆದಂತದ್ದು. ಇದಕ್ಕೆ ಕಾರಣ ಏನಂತಂದ್ರೆ ಅವರು ಏನು ಗೋಲ್ಡ್ ಮೆಡಲ್ ಅನ್ನ ಏನ್ ಕೊಡ್ತೀವಿ ಅಂತ ಒಂದು ಅನೌನ್ಸ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಗೋಲ್ಡ್ ಮೆಡಲ್ ಅನ್ನ ಆರ್ಡರ್ ಅನ್ನ ಕೊಟ್ಟಿದ್ದಂತ ವ್ಯಕ್ತಿ ಸರಿಯಾದ ಸಮಯದಲ್ಲಿ ಅದನ್ನ ಕಾಲಾವಕಾಶದಲ್ಲಿ ತಂದು ಕೊಡದೇ ಇದ್ದಿದ್ರಿಂದ ಈ ಒಂದು ಸಮಸ್ಯೆ ಎದುರಾಗಿದೆ ಅಂತಕ್ಕಂಥದ್ದಾಗಿ ಈಗ ವಿವಿಯ ಕುಲಪತಿಗಳು ಹೇಳಿರ್ತಕ್ಕಂಥದ್ದು. ಹೀಗಾಗಿ
ವಿದ್ಯಾರ್ಥಿಗಳಿಗೆ ಮತ್ತೆ ಅವ್ರೇನಾದ್ರೂ ಗೋಲ್ಡ್ ಮೆಡಲ್ ಬೇಕು ಅಂತಕ್ಕಂಥದ್ದಾಗಿ ಈಗ ಅವ್ರ ಹಠ ಹಿಡಿದಿದ್ದೆ ಆದ್ರೆ ಅವ್ರಿಗೆ ಗೋಲ್ಡ್ ಮೆಡಲ್ ಅನ್ನೇ ಕೊಡ್ತೀವಿ, ಅವ್ರಿಗೆ ಏನ್ ಕೊಟ್ಟಿರುವಂತ ಚೆಕ್ ಅನ್ನ ಕೂಡ ವಾಪಸ್ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದಾಗಿ ಈಗ ಕುಲಪತಿಗಳು ಈ ಹೇಳಿರ್ತಕ್ಕಂಥದ್ದು ದಿವ್ಯರಾಜ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೇಳ್ತಿದ್ರು ಈ ಸತಿ ಮೀಟಿಂಗ್ ಕರ್ಸೋರೆ ಕ್ಯಾಶ್ ಕೊಡ್ತೀವಿ ಅಥವಾ ಗೋಲ್ಡ್ ಮೆಡಲ್ ಕೊಡ್ತೀವಿ ಅಂತ ಏನು ಕ್ಲಾರಿಟಿ ಕೊಟ್ಟಿಲ್ಲ. ಏಕಾಏಕಿ ಇಲ್ಲಿ ಬಂದು ನೋಡಿದ್ರೆ ಗವರ್ನರ್ ಇಲ್ಲ ಅನ್ನೋದು ಮೊದಲನೇ ಡಿಸಪಾಯಿಂಟ್ ಹುಡುಗರಿಗೆ. ಈಗ ಬಂದು ನೋಡಿದ್ರೆ ಇಲ್ಲಿ ಮೆಡಲ್ ಇಲ್ಲ, ಇಲ್ಲಿ ನೋಡಿದ್ರೆ ಪೂರ್ ಕ್ವಾಲಿಟಿ ಒಬ್ರು ಯಾರು ಹೊಡ್ಸೋಗೈತೆ. ಈ ತರ ಎಲ್ಲ ಕೊಡಕ್ಕೆ ದುಡ್ಡಿಗೆ ಇವ್ರಿಗೆ ಏನೋ ಗೌರ್ಮೆಂಟ್ ಕಡೆ ಅನ್ಯಾಯ ಆಗೈತಾ? ಅದು ನಮಗೆ ಕಂಪ್ಲೀಟ್ ಆಗಿ ಹುಡುಗರಿಗೆ ಮಾಹಿತಿ ಬೇಕು ನೋಡಿ.